ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರಿಂದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಎಲ್ಲಾ ವಿಡಿಯೋಗಳ ಲಿಂಕ್ಗಳು ಈ ಚಾನೆಲ್ ನಲ್ಲಿವೆ. ಕೆಳಗೆ ಡಿಸ್ಕ್ರಿಪ್ಷನ್ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಅದರಲ್ಲಿ ಪೂರ್ಣಾಂಕದ ಎಲ್ಲಾ ಅಭ್ಯಾಸದ ಉತ್ತರಗಳು ಸಹ ಈ ಚಾನೆಲ್ ನಲ್ಲಿವೆ. ಅದಲ್ಲದೆ ವಿದ್ಯಾರ್ಥಿಗಳೇ, ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಾಠದ ಪ್ರಶ್ನೆ ಉತ್ತರಗಳು ಹಾಗೂ ಎಕ್ಸ್ಪ್ಲೇಷನ್ ಸಹ ಈ ಚಾನೆಲ್ ನಲ್ಲಿವೆ. ಅವುಗಳನ್ನ ನೋಡಿ ನೀವು ತಿಳ್ಕೋಬಹುದು. ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತೋದನ್ನ ಮರಿಬೇಡಿ. ವಿಡಿಯೋ ನೋಡಿದ ನಂತರ ವಿದ್ಯಾರ್ಥಿಗಳೇ ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿ ಇವತ್ತು ನಾವು 3ನೇ ಮುಖ್ಯ ಪ್ರಶ್ನೆಯನ್ನ ತಿಳ್ಕೊಂಡು ಇದನ್ನ ವಿಡಿಯೋಗಳಲ್ಲಿ ವಿದ್ಯಾರ್ಥಿಗಳು ನಾವು ಅಭ್ಯಾಸ 2ರ ಮೊದಲನೇ ಮುಖ್ಯ ಪ್ರಶ್ನೆ ಹಾಗೂ 2ನೇ ಮುಖ್ಯ ಪ್ರಶ್ನೆನ ತಿಳ್ಕೊಂಡಿದ್ದೀವಿ. ಸೊ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ವಿಡಿಯೋಗಳನ್ನ ನೋಡ್ಕೋಬಹುದು. ಸೊ ವಿದ್ಯಾರ್ಥಿ, ಒಂದು ಪಾಯಿಂಟ್ ಅನ್ನ ನಾನು ನೆನಪು ಮಾಡ್ಲಿಕ್ಕೆ ನಿಮಗೆ ನಾನು ಇಷ್ಟಪಡ್ತೀನಿ. ಅದೇನಪ್ಪಾ ಅಂತಂದ್ರೆ ಮತ್ತೆ ಸೇಮ್ ಅಭ್ಯಾಸ 2.4 ಹಾಗೂ 2.5 ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಈ ಎರಡೂ ಅಭ್ಯಾಸಗಳನ್ನ ತಿಳ್ಕೊಂಡ್ರೆ ಅಭ್ಯಾಸ ತುಂಬಾ ಈಸಿ. ಸೊ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ 2.4 2.5 ತುಂಬಾ ಇಂಪಾರ್ಟೆಂಟ್ ಅಭ್ಯಾಸಗಳು. ಸೊ ಎರಡು ಅಭ್ಯಾಸ ತಿಳ್ಕೊಂಡ್ಬಿಟ್ರೆ ಅಭ್ಯಾಸ 2 ತುಂಬಾ ಈಸಿ. ಓಕೆ, ಸೊ ಈಗ 3ನೇ ಮುಖ್ಯ ಪ್ರಶ್ನೆ ಇರುವಂತ ಪ್ರಶ್ನೆ ನಾವು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ 2.7 ಭಾಗಾಕಾರ 100. ಓಕೆ, ಇದನ್ನ ವಿದ್ಯಾರ್ಥಿಗಳು 2.7 ಪಾಯಿಂಟ್ 100 ಅಂತ ಬರ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನೋಡಿದಿರಲ್ಲ, ಈಗಾಗಲೇ ಅಂಶದಲ್ಲಿ ಬಿಂದು 1 ಅಂಕಿಯ ನಂತರವಿದೆ. ಇಲ್ಲಿ 2 ಸೊನ್ನೆಗಳಿವೆ. ಇದರ ಅರ್ಥ ಈ ಅಂಶದಲ್ಲಿರುವಂತಹ ಸಂಖ್ಯೆ 2 ಮತ್ತೆ 2 ಅಂಕಿಯ ನಂತರ ಬಿಂದು ಬರಬೇಕು. ಸೊ ಅಂಶದಲ್ಲಿರುವಂತಹ ಸಂಖ್ಯೆ 27, ಬಿಂದು 1 ಅಂಕಿಯ ನಂತರವಿದೆ. ಛೇದದಲ್ಲಿ 2 ಸೊನ್ನೆಗಳಿವೆ. ಸೊ ಮತ್ತೆ 2 ಅಂಕಿ, ಇದೊಂದು ಅಂಕಿ ಇನ್ನೊಂದು ಅಂಕಿ ಇಲ್ಲಪ್ಪ ಅಂತಂದ್ರೆ ಸೊನ್ನೆಯನ್ನ ಬರ್ಕೊಳ್ಳಿ. ಸೊ ಬಿಂದು 7ರ ಮುಂದೆ ಇರುವಂತ ಬಿಂದು ಮತ್ತೆ 2 ಅಂಕಿ ನಂತರ ಅಂದ್ರೆ ಇಲ್ಲಿ. ಸೊ 0.027 ಇದರ ಉತ್ತರ. ನೋಡಿ ಎಷ್ಟು ಈಸಿ ಆಗಿದೆ. ಸಿ ಟ್ರಿಕ್ಸ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಈಕ್ವಲ್ ಟು ಮತ್ತೆ 0.3/100. ನಾವು ಹಿಂದಿನ ವಿಡಿಯೋಗಳಲ್ಲಿ ವಿದ್ಯಾರ್ಥಿಗಳು 10ರಿಂದ ಭಾಗಾಕಾರ ಮಾಡಿದೀವಲ್ಲ, ಈಗ 100ರಿಂದ ಮಾಡ್ತಾ ಇದ್ದೀವಿ. ಸೊ ಬಿಂದು 1 ಅಂಕಿ ನಂತರವಿದೆ. ಛೇದದಲ್ಲಿ 2 ಸೊನ್ನೆ. ಸೊ 2 ಅಂಕಿಯ ನಂತರ ಬಿಂದು ಬರಬೇಕು. ಸೊ 3 1 2 ಮತ್ತೆ 2 ಅಂಕಿಗಳು ಬಿಂದು 0. ಸೊ ಉತ್ತರ 0.003. ಎಷ್ಟು ಈಸಿ ಆಗಿದೆ ತೀತಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ಪ್ರಶ್ನೆ ಈಗ ಫಾಸ್ಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸೊ 3ನೇ ಪ್ರಶ್ನೆ ವಿದ್ಯಾರ್ಥಿಗಳೇ 0.78/100. ಸೊ ಬಿಂದು ಇಲ್ಲಿ 2 ಅಂಕಿಯ ನಂತರವಿದೆ. ಛೇದದಲ್ಲಿ 2 ಸೊನ್ನೆ. ಸೊ ಮತ್ತೆ 2 ಅಂಕಿ. ಇದರ ಅರ್ಥ ಇದು 78 ಅನ್ನ ಹಾಗೆ ಬರೀರಿ. ಬಿಂದು 7ರ ನಂತರವಿದೆ. ಮತ್ತೆ 2 ಸೊನ್ನೆ ಬರ್ಕೊಳ್ಳಿ, ಅಂದ್ರೆ 2 ಅಂಕಿಯ ನಂತರ 0.0078. ಇದರ ಫೈನಲ್ ಉತ್ತರ. 4ನೇ ಉತ್ತರ 4302.6/100. ಈಗ ಬಿಂದು 1 ಅಂಕಿ ನಂತರವಿದೆ. 2 ಸೊನ್ನೆಗಳು. ಸೊ ಮತ್ತೆ 2 ಅಂಕಿಯ ನಂತರ ಅಂದ್ರೆ 4326. ಬಿಂದು 6ರ ನಂತರವಿದೆ. ಮತ್ತೆ 2 ಅಂಕಿಗಳು 1 2. ಸೊ ಬಿಂದು ಇಲ್ಲಿ. ಉತ್ತರ 4.326. ಇದು ಇದರ ಫೈನಲ್ ಉತ್ತರ. ಇದೆಲ್ಲ ಎಷ್ಟು ಈಸಿ ಆಗಿದೆ. ಈಗ 5ನೇ ಪ್ರಶ್ನೆ ನೋಡ್ಕೊಳ್ಳಿ. 23.6/100 ಈಕ್ವಲ್ ಟು. ಓಕೆ, ಬಿಂದು 1 ಅಂಕಿ ನಂತರ ಛೇದದಲ್ಲಿ 2 ಸೊನ್ನೆಗಳು. ಸೊ ಮತ್ತೆ 2 ಅಂಕಿಗಳ ನಂತರ. ಸೊ 236. ಬಿಂದು 6 ನಂತರವಿದೆ. ಮತ್ತೆ 2 ಅಂಕಿ ಅಂತಂದ್ರೆ 3 2 ನಂತರ ಬಿಂದು. ಸೊ 0. ಸೊ ಆನ್ಸರ್ ಈಸ್ 0.236. ಈಗ ವಿದ್ಯಾರ್ಥಿಗಳೇ 3ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ. ಮೊದಲಿಗೆ ಈ ರೀತಿ ಬರ್ಕೊಳ್ಳಿ. 100 ಈಕ್ವಲ್ ಟು
ಬಿಂದು ಈಗಾಗಲೇ 2 ಅಂಕಿಯ ನಂತರವಿದೆ. ಛೇದದಲ್ಲಿ 2 0. ಸೊ ಮತ್ತೆ 2 ಅಂಕಿಯ ನಂತರ 9 8 5 3 ಮತ್ತೆ 2 ಅಂಕಿ ಅಂತಂದ್ರೆ ಇಲ್ಲಿ. ಸೊ 0.9853 ಇದು ಇದರ ಫೈನಲ್ ಉತ್ತರ. ಇದರಲ್ಲಿ ಎಷ್ಟು ಈಸಿಯಾಗಿ ನೀವು ಎಷ್ಟು ಸೊನ್ನೆಗಳು ಛೇದದಲ್ಲಿ ಇರುತ್ತವೆ ಅದರ ಆಧಾರದ ಮೇಲೆ ನೀವು ಈ ರೀತಿ ಬಿಂದುನ ಶಿಫ್ಟ್ ಮಾಡಿದರೆ ಅದು ಅದರ ಭಾಗಾಕಾರ ಕ್ರಿಯೆ. ಇದು ಶಾರ್ಟ್ಕಟ್ ಮೆಥಡ್ ವಿದ್ಯಾರ್ಥಿಗಳೇ. ನಿಮಗೆ ಭಾಗಾಕಾರ ಕ್ರಿಯೆ ಅಂತೂ ಬರೋದು ಗ್ಯಾರಂಟಿ. ಅದರಲ್ಲಿ ಶಾರ್ಟ್ಕಟ್ ಮೆಥಡ್ ಬಳಸುವುದರಿಂದ ನೀವು ನಿಮ್ಮ ಗಣಿತವನ್ನು ಫಾಸ್ಟ್ ಆಗಿ ಬಿಡಿಸಬಹುದು. ಅದಲ್ಲದೆ ನಿಮ್ಮ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಈ ರೀತಿ ಟ್ರಿಕ್ ತುಂಬಾ ಯೂಸ್ ಆಗುವುದು ಅದಲ್ಲ. ಸೊ ಈಗ ಈ ಅಭ್ಯಾಸದಲ್ಲಿ ವಿದ್ಯಾರ್ಥಿಗಳು ನಾವು ಈಗ 4ನೇ ಮುಖ್ಯ ಪ್ರಶ್ನೆ ತಿಳ್ಕೊಳ್ಳೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ 4ನೇ ಮುಖ್ಯ ಪ್ರಶ್ನೆ ಇಲ್ಲಿ ನೋಡಿ. ಈಗ ಭಾಗಾಕಾರ 1000ದಿಂದ ಅಂದ್ರೆ 2ನೇ ಮುಖ್ಯ ಪ್ರಶ್ನೆಯಲ್ಲಿ 10ರಿಂದ ಭಾಗಾಕಾರ, 3ನೇ ಪ್ರಶ್ನೆಯಲ್ಲಿ 100ರಿಂದ ಭಾಗಾಕಾರ, ಈಗ 4ನೇ ಪ್ರಶ್ನೆಯಲ್ಲಿ 1000ರಿಂದ ಭಾಗಾಕಾರ ಮಾಡುವಂತ ಒಂದು ಸಮಸ್ಯೆಗಳು. ಓಕೆ, ಮೊದಲಿಗೆ ಇದನ್ನ 7.9 ಅಪಾನ್ 1000 ಅಂತ ಬರ್ಕೊಳ್ಳೋಣ. ಈಕ್ವಲ್ ಟು ಓಕೆ, ಇಲ್ಲಿ ಬಿಂದು 1 ಅಂಕಿಯ ನಂತರ ಛೇದದಲ್ಲಿ 3 ಸೊನ್ನೆಗಳಿವೆ. ಇದರ ಅರ್ಥ ಮತ್ತೆ 3 ಅಂಕಿಗಳ ನಂತರ ಬಿಂದು ಬರಬೇಕು. ಮುಂದೆ ಅಂಕಿಗಳಿಲ್ಲಪ್ಪ ಅಂತಂದ್ರೆ 0 ಬರ್ಕೋಬೇಕು, ನೆನಪಿರ್ಲಿ. ಸೊ 79. ಸೊ 1 ಅಂಕಿ, 2 ಅಂಕಿ, 3 ಅಂಕಿ. ಸೊ 3 ಅಂಕಿಗಳ ನಂತರ ಬಿಂದು 0. ಸೊ ಇದರ ಉತ್ತರ 0.0079. ನೋಡಿ ಎಷ್ಟು ಈಸಿ ಆಗಿದೆ. ಇನ್ನೊಂದು ನೋಡಿ, 2 6 ಬಿಂದು 3 ಅಪಾನ್ 1000 ಈಕ್ವಲ್ ಟು. ಸೊ ಈ 2 6 3 ಹಾಗೆ ಬರ್ಕೊಳ್ಳಿ. ಬಿಂದುವು 1 ಅಂಕಿ ನಂತರವಿದೆ. ಛೇದದಲ್ಲಿ 3 ಸೊನ್ನೆಗಳಿವೆ. ಸೊ 3 ಅಂಕಿ ನಂತರ 1 2, 3ನೇ ಅಂಕಿ ಇಲ್ಲ, 0 ಬರ್ಕೊಳ್ಳಿ. ಬಿಂದು 0. ನೋಡಿ ಎಷ್ಟು ಈಸಿ ಆಗಿದೆ. ಇದು ಸಿಂಪಲ್ ಆದಂತ ಟ್ರಿಕ್ ವಿದ್ಯಾರ್ಥಿ. ಈ ಟ್ರಿಕ್ ಅನ್ನು ಬಳಸಿ ನೀವು ಈ ಲೆಕ್ಕ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿ ಅನಿಸುವುದು. ಓಕೆ, ನೆಕ್ಸ್ಟ್ ಈಗ ಫಾಸ್ಟ್ ಆಗಿ ಈ 4ನೇ ಮುಖ್ಯ ಪ್ರಶ್ನೆ ಇರುವಂತಹ ಉಳಿದಂತಹ 3 ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ 4ನೇ ಮುಖ್ಯ ಪ್ರಶ್ನೆಯಲ್ಲಿ 3ನೇ ಸಮಸ್ಯೆ ಈಕ್ವಲ್ ಟು 38.53 ಅಪಾನ್ 1000 ಈಕ್ವಲ್ ಟು. ಮೊದಲಿಗೆ 3853 ಅನ್ನ ಬರ್ಕೊಳ್ಳಿ. ಇಲ್ಲಿ ಬಿಂದು 2 ಅಂಕಿಗಳ ನಂತರವಿದೆ. ಛೇದದಲ್ಲಿ 3 ಸೊನ್ನೆಗಳು. ಸೊ ಮತ್ತೆ 3 ಅಂಕಿಯ ನಂತರ 1 2, 3ನೇ ಅಂಕಿ ಇಲ್ಲ, 0 ಬರ್ಕೊಳ್ಳಿ. ಬಿಂದು 0. ಸೂತ್ರ 0.03853. ಇದೆಲ್ಲ ಎಷ್ಟು ಈಸಿ. ಈಗ 4ನೇ ಸಮಸ್ಯೆ 128 ಅಂದ್ರೆ 128.9 ಅಪಾನ್ 1000 ಈಕ್ವಲ್ ಟು. ಓಕೆ, ಬಿಂದು 1 ಅಂಕಿ ನಂತರವಿದೆ. ಛೇದದಲ್ಲಿ 3 ಸೊನ್ನೆಗಳು. ಸೊ 3 ಅಂಕಿಗಳ ನಂತರ ಅಂದರೆ ಈಗಾಗಲೇ ಇಲ್ಲಿ 3 ಅಂಕಿಗಳ ವಿದ್ಯಾರ್ಥಿಗಳು. ಸೊ 1 2 8 9 ಬಿಂದು ಇಲ್ಲಿ ಇದೆ. ಈಗ ಮತ್ತೆ 3 ಅಂಕಿಗಳ ನಂತರ 1 2 3 ಬಿಂದು 0. ಸೊ 0.1289 ಇದರ ಫೈನಲ್ ಉತ್ತರ. ಈಗ ವಿದ್ಯಾರ್ಥಿಗಳೇ 4ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಸಮಸ್ಯೆ ಅಂದ್ರೆ 5ನೇ ಸಮಸ್ಯೆ 0.5 ಅಪಾನ್ 1000 ಈಕ್ವಲ್ ಟು. ಓಕೆ, ಬಿಂದು 1 ಅಂಕಿ ನಂತರವಿದೆ. ಈಗ ಮತ್ತೆ 3 ಅಂಕಿಯ ನಂತರ ಬಿಂದು ಬರಬೇಕು. ಸೊ 5, 1 ಅಂಕಿ ನಂತರ ಮತ್ತೆ 3 ಅಂಕಿ, ಆದ್ರೆ 3 ಅಂಕಿಗಳು ಇಲ್ಲ, ಅಂದಾಗ 0 ಬರ್ಕೊಳ್ಳಿ. 1 2 3 ಅಂಕಿಗಳು, ಬಿಂದು 0. ಸೊ ಇದರ ಫೈನಲ್ ಉತ್ತರ 0.0005. ನೋಡಿ ಎಷ್ಟು ಈಸಿ ಆಗಿದೆ. ಈ ಟ್ರಿಕ್ಸ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಆಕ್ಚುಯಲ್ ಗುಣಾಕಾರಕ್ಕಿಂತ ಟ್ರಿಕ್ಸ್ ಉಪಯೋಗ ಮಾಡಿದರೆ ನಿಮಗೆ ಈಸಿಯಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಬರುವುದು. ತಿಳಿತಲ್ಲ. ಸೊ ಇದರೊಂದಿಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋದೊಂದಿಗೆ ವಿದ್ಯಾರ್ಥಿಗಳ ಅಭ್ಯಾಸ 3 ಮತ್ತು 4ನೇ ಮುಖ್ಯ ಪ್ರಶ್ನೆಗಳು ಕಂಪ್ಲೀಟ್ ಆದವು. ಇದರ ಅರ್ಥ ಈಗ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಈ ಕೊನೆಯ ಲಾಸ್ಟ್ ಕೊನೆಯದಾಗಿ ಕೇವಲ 2 ಪ್ರಶ್ನೆಗಳು ಇರ್ತಿವೆ, 5 ಮತ್ತು 6. ಅವುಗಳನ್ನ ಈಗ ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸಿಕೊಳ್ಳೋಣ. ಸೊ ಇದೇ ರೀತಿ ಉಳಿದಂತ ವಿಡಿಯೋಗಳ ಲಿಂಕ್ಗಳು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅವುಗಳನ್ನ ಯೂಸ್ ಮಾಡ್ಕೊಂಡು ನಾವು ನೋಡ್ಕೋಬಹುದು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.